ಹರಪ್ಪನ ಅಗ್ರಹಾರ ಜೈಲಲ್ಲಿ A2 ಆರೋಪಿ ತರುಣ್ ರಾಜ್ ಸದ್ಯ ಇದ್ದಾನೆ. ಆರ್ಥಿಕ ಅಪರಾಧ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆಯಾಗುತ್ತೆ ಇವತ್ತು ಬೆಳಗ್ಗೆ 11 ಗಂಟೆಗೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಹಿಯರಿಂಗ್ ಇದೆ, ಅಂದ್ರೆ ವಿಚಾರಣೆ ಇದೆ, ಜಾಮೀನು ಅರ್ಜಿ ವಿಚಾರಣೆ. ನ್ಯಾಯಮೂರ್ತಿ ವಿಶ್ವನಾಥ್ ಸಿ ಗೌಡರ ಪೀಠದಲ್ಲಿ ಅರ್ಜಿ ವಿಚಾರಣೆ ಆಗುತ್ತೆ. ಆತನಿಗೆ ಬೇಲ್ ಸಿಗಬಹುದಾ ಅಥವಾ ಜೈಲೇ ಗತಿನ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಬೇಲ್ ಸಿಗಬೇಕು ಅಂದ್ರೆ ಯಾವೆಲ್ಲ ಅಂಶಗಳನ್ನ ಆತನ ಪರ ವಕೀಲರು ಮಂಡಿಸ್ತಾರೆ. ಅದಕ್ಕೆ DRI ಯಾವ ರೀತಿಯಾಗಿ ಆಕ್ಷೇಪವನ್ನ ಒಂದು ದನಿ ಎತ್ತತ್ತೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತರುಣ್ ರಾಜ್ ಕಿಂಗ್ ಪಿನ್ ಅಂತ ಸದ್ಯಕ್ಕೆ ತಿಳಿದು ಬರ್ತಾ ಇರೋ ಮಾಹಿತಿ. ತರುಣ್ ಸೂಚನೆ ಮೇರೆಗೆ ಈ ಗೋಲ್ಡ್ ಸ್ಮಗ್ಲಿಂಗ್ ನಡೀತಾ ಇತ್ತ ಅನ್ನೋ ಅನುಮಾನ ಇದೆ. ಇದರ ನಡುವೆ ಆತನಿಗೆ ಬೇಲ್ ಸಿಗತ್ತಾ ಅಥವಾ ಜೈಲೇ ಗತಿನ? ವಿಲ್ ಸಿ. ಮೋರ್ ಡೀಟೇಲ್ಸ್ ನಮ್ಮ ಕ್ರೈಮ್ ರಿಪೋರ್ಟರ್ ಬಸವರಾಜ್ ನೀಡ್ತಾರೆ. ಬಸವರಾಜ್, ಈ ಪ್ರಕರಣದ ಕಿಂಗ್ ಪಿನ್ನೇ ಈ ತರುಣ್ ಅನ್ನುವಂಥದ್ದು ಆರಂಭದಿಂದಲೂ ಕೇಳಿ ಬರ್ತಾ ಇರೋ ಸುದ್ದಿ. ಇದರ ನಡುವೆ ಬೇಲ್ಗೆ ಅವರ ಪರ ವಕೀಲರು ಯಾವ ರೀತಿಯಾಗಿ ವಕಾಲತ್ತು ವಹಿಸಬಹುದು, ಅದಕ್ಕೆ ಆಕ್ಷೇಪ ಎತ್ತಿ DRI ಏನಂತ ಹೇಳ್ಬೋದು, ಡೀಟೇಲ್ಸ್ ಕೊಡೋದಾದ್ರೆ? ವಿದ್ಯಾ, ಮೊನ್ನೆ ತಾನೆ ಅಂದ್ರೆ ಶನಿವಾರ ದಿವಸನ ತಾನೆ DRI ಪರ ವಕೀಲರು ಏನೋ ಇವರ ಜಾಮೀನು ಅರ್ಜಿಗೆ ಈಗಾಗಲೇ ಆಕ್ಷೇಪಣೆಯನ್ನ ಸಲ್ಲಿಸಿರುವಂತದ್ದು. ಪ್ರಮುಖವಾಗಿ ಕೆಲವೊಂದಿಷ್ಟು ಅಂಶಗಳನ್ನ ಇಟ್ಕೊಂಡು DRI ಅಧಿಕಾರಿಗಳು ಇವರಿಗೆ ಜಾಮೀನನ್ನ ನಿರಾಕರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಬಲವಾದಂತ ವಾದವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ತರುಣ್ ರಾಜ್ಗೆ ಕಿಂಗ್ ಪಿನ್ನು ಸಂಪೂರ್ಣವಾಗಿ ಮಾನಿಟರ್ ಮಾಡ್ತಾ ಇದ್ದಂತ ವ್ಯಕ್ತಿ ಇವನು. ಯಾಕಂದ್ರೆ ಗೋಲ್ಡ್ ಎಲ್ಲಿಂದ ತರ್ತಿದ್ರು, ಯಾರ ಮುಖಾಂತರ ಪರ್ಚೇಸ್ ಮಾಡ್ತಿದ್ರು, ಎಲ್ಲಿಗೆ ತಲುಪಿಸ್ತಿದ್ರು ಮತ್ತು ರನ್ಯನ್ನ ಯಾವ ರೀತಿಯಾಗಿ ಕೈಗೊಂಬೆಗೆ ಆಟ ಆಡಿಸ್ತಿದ್ದ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂತ ಡೀಟೇಲ್ಸ್ ಈ ವ್ಯಕ್ತಿಗೆ ಗೊತ್ತಿರುವಂತದ್ದು. ಹಾಗಾಗಿ ಇವನಿಗೆ ಜಾಮೀನು ಕೊಡಬಾರ್ದು, ಇವನಿಂದ ಸಾಕಷ್ಟು ಪ್ರಭಾವಿಗಳಿದ್ದಾರೆ, ಇವನಿಂದ ಒಂದು ಸಿಂಡಿಕೇಟ್ ಗ್ಯಾಂಗ್ ಇದೆ, ಇವನಿಂದ ವಿಚಾರಣೆ ಒಳಪಡಿಸಿದ ಸಂದರ್ಭದಲ್ಲಿ ಸಾಕಷ್ಟು ಲಿಂಕ್ಗಳು ಬಂದಿರುವಂತದ್ದು ಮತ್ತು ಈಗಾಗಲೇ ಅವನು ಹೇಳಿಕೆ ಕೊಟ್ಟಿರುವಂತಹ ಆಧಾರದ ಮೇಲೆ ನಾವು ಕೂಡ ಕೆಲವೊಂದಿಷ್ಟು ವ್ಯಕ್ತಿಗಳನ್ನ ಕರೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ವಿ. ಅದ್ರ ಜೊತೆಗೆ ಕೆಲವೊಂದಿಷ್ಟು ವಶಕ್ಕೆ ಕೂಡ ಈಗಾಗಲೇ ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ವಿ. ಹಾಗಾಗಿ ಈ ವ್ಯಕ್ತಿಗೆ ಜಾಮೀನು ನೀಡಿದ್ರೆ ನಮ್ಮ ತನಿಖೆಗೆ ಇನ್ನು ಅಡೆತಡೆ ಆಗುತ್ತೆ. ಯಾಕಂದ್ರೆ ಈ ವ್ಯಕ್ತಿ ಬಹಳ ಪ್ರಭಾವ ಇರೋದ್ರಿಂದಾಗಿ ಈ ವ್ಯಕ್ತಿಯ ಪ್ರಭಾವವನ್ನ ಬಳಸಿ ಸಾಕ್ಷಿಗಳನ್ನ ನಾಶ ಮಾಡುವಂತ ಕೆಲಸವನ್ನ ಮಾಡಬಹುದು. ಹಾಗಾಗಿ ಈ ತರುಣ್ ರಾಜ್ಗೆ ಜಾಮೀನನ್ನ ನಿರಾಕರಣೆ ಮಾಡಬೇಕು ಅಂತೇಳಿ ಕೋರ್ಟ್ ಮುಂದೆ ಪ್ರಬಲವಾದಂತ ವಾದವನ್ನ ಮಾಡುವಂತ ಕೆಲಸವನ್ನ ಕೂಡ ಇವತ್ತು DRI ಪರ ವಕೀಲರು ಮಾಡುವಂತದ್ದು. ಸ್ಟಾರ್ಟಿಂಗು ತರುಣ್ ರಾಜ್ ಪರ ವಕೀಲರು ಮಾಡ್ತಾರೆ, ಯಾವ್ಯಾವ ಕಾರಣಕ್ಕೋಸ್ಕರವಾಗಿ ತರುಣ್ ರಾಜ್ಗೆ ಜಾಮೀನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ವಾದವನ್ನ ಮಾಡಿದ ನಂತರವೇ ಬಸವರಾಜ್, ಸಾರಿ ಫಾರ್ ದ ಇಂಟ್ರಾಪ್ಟ್, ಈ ತರುಣ್ ಹಿನ್ನೆಲೆ ಏನು? ಈಗ ರನ್ಯಾ ಕಾರ್ ಡ್ರೈವರ್ನೆಲ್ಲ ವಿಚಾರಣೆ ಮಾಡಿದ್ರು ಅಂತ ಡೀಟೇಲ್ಸ್ ಇದೆ. ತರುಣ್ಗೆ ಸಂಬಂಧಪಟ್ಟಂತೆ ಯಾರನ್ನೂ ಅರೆಸ್ಟ್ ಮಾಡಿಲ್ವಾ, ವಿಚಾರಣೆಗೆ ಒಳಪಡಿಸಿಲ್ವಾ? ವಿದ್ಯಾ, ಈಗಾಗಲೇ ತರುಣ್ ಏನಿದ್ದಾನೆ, ತರುಣ್ ಒಬ್ಬ ಪ್ರತಿಷ್ಠಿತ ಹೋಟ್ಲು, ದೇಶದ ಪ್ರತಿಷ್ಠಿತ ಹೋಟ್ಲ ಮೊಮ್ಮಗ. ಹಾಗಾಗಿ ಅವನಿಂದ ದೊಡ್ಡ ಲಿಂಕ್ಗಳಿರುವಂತದ್ದು. ಅವನು ಮಾನಿಟರ್ ಮಾಡ್ತಾ ಇದ್ದ, ಅಂದ್ರೆ ರನ್ಯಾರಾವ್ನ ಇಟ್ಕೊಂಡು ರನ್ಯಾರಾವ್ ಮುಖಾಂತರವಾಗಿ ರನ್ಯಾರಾವ್ನ ಇದರಲ್ಲಿ ಬಳಸ್ಕೊಂಡ್ರೆ ರನ್ಯಾರಾವ್ ಏರ್ಪೋರ್ಟ್ಗಳಾಗಿರ್ಬೋದು, ಅವಳು ಈಸಿಯಾಗಿ ಅವರ ಅಪ್ಪನ ಹೆಸರು ಹೇಳ್ಕೊಂಡು ಪಾರ್ ಆಗ್ಬೋದು, ಬಂದು ಇಲ್ಲಿ ದೊಡ್ಡ ವ್ಯಕ್ತಿಗಳಿಗೆ ತಲುಪಿಸ್ಬೋದು ಗೋಲ್ಡ್ ಅನ್ನ ಅನ್ನುವಂತ ನಿಟ್ಟಿನಲ್ಲಿ ಇವನೇ ಸಂಪೂರ್ಣವಾಗಿ ಮಾನಿಟರ್ನ ಮಾಡ್ತಾ ಇದ್ದ ಅಂತ. ಅಂದ್ರೆ ಒಂದು ದೇಶದ ಪ್ರತಿಷ್ಠಿತ ಹೋಟೆಲ್ನ ಮೊಮ್ಮಗ ಅಂತ ಮೇಲೆ ಈ ವ್ಯಕ್ತಿ ಹಿಂದೆ ಸಾಕಷ್ಟು ಜನರು ಇರುವುದು ಪಕ್ಕ. ಮತ್ತು ಯಾರಾದ್ರೂ ರಾಜಕಾರಣಿಗಳಾಗಿರ್ಬೋದು, ಯಾರಾದ್ರೂ ಸೆಲೆಬ್ರಿಟಿಗಳಾಗಿರ್ಬೋದು, ಯಾರಾದ್ರೂ ಬಂದ್ರು ಕೂಡ ಇವನ್ನ ಹೋಟೆಲ್ ಅಲ್ಲೇ ವಾಸ್ತವನ ಓಡಿರುವಂತದ್ದು. ಬೆಂಗಳೂರು ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಎಲ್ಲಾ ಭಾಗದಲ್ಲಿ ಏನಿದೆ, ಆಂಧ್ರ ಪ್ರದೇಶ ಆಗಿರ್ಬೋದು, ಇವೆಲ್ಲಾ ಭಾಗದಲ್ಲಿ ಕೂಡ ಇವ್ರ ಹೋಟೆಲ್ ಇರುವಂತದ್ದು. ಹಾಗಾಗಿ ಇವನ ಪ್ರಭಾವ ಜಾಸ್ತಿ ಇರುವಂತದ್ದು. ಮತ್ತೆ ಏನು ಇವನು ಟಾಲಿವುಡ್ ಇಂಡಸ್ಟ್ರಿಯಲ್ಲೂ ಕೂಡ ಒಂದು 3-4 ಸಿನಿಮಾಗಳನ್ನ ಕೂಡ ಮಾಡಿರುವಂತದ್ದು. ಹಾಗಾಗಿ ಇವನು ಸಾಕಷ್ಟು ಪ್ರಭಾವಗಳನ್ನ ಹೊಂದಿದ್ದಾನೆ. ಇವನಿಂದ ಸಾಕಷ್ಟು ಲಿಂಕ್ಗಳಿದೆ, ಆ ಲಿಂಕ್ಗಳನ್ನ ಕೂಡ ಬಾಯಿ ಬಿಟ್ಟಿದ್ದಾನೆ. ಅದನ್ನೆಲ್ಲ ಡಿಕೋಡಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಈಗಾಗಲೇ DRI ಅಧಿಕಾರಿಗಳು ಕೂಡ ಲಾಸ್ಟ್ ಟೈಮ್ ತಿಳಿಸಿದ್ರು. ಹಾಗಾಗಿ ಇವೆಲ್ಲವನ್ನ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ತರುಣ್ ರಾಜ್ ಈ ಪ್ರಕರಣದ ಕಿಂಗ್ ಪಿನ್ ಅಂತಾನೆ ಹೇಳ್ಬೋದು. ಓಕೆ, ಧನ್ಯವಾದ ಡೀಟೇಲ್ಸ್ಗೆ.